ನಮಸ್ಕಾರ ನ್ಯೂಸ್ ಅಟ್ 2ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಜೆಡಿಎಸ್ ರಾಜ್ಯಾಧ್ಯಕ್ಷ ವಿಶ್ವನಾಥ್ಗೆ ಲಘು ಹೃದಯಾಘಾತ ಸಂಭವಿಸಿದೆ. ಹೈದರಾಬಾದ್ನಲ್ಲಿ ವಿಶ್ವನಾಥ್ಗೆ ಹೃದಯಾಘಾತ ಆಗಿರುವಂತದ್ದು. ಹೈದರಾಬಾದ್ನ ಓಝೋನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡಿತಾ ಇದ್ದಾರೆ ಜೆಡಿಎಸ್ನ ರಾಜ್ಯಾಧ್ಯಕ್ಷರಾಗಿರುವಂತಹ ಎಚ್ ವಿಶ್ವನಾಥ್ ಅವರು. ಹೈದರಾಬಾದ್ನಲ್ಲಿ ವಿಶ್ವನಾಥ್ ಅವರಿಗೆ ಹೃದಯಾಘಾತ ಸಂಭವಿಸಿದೆ. ಸೊ ಹೀಗಾಗಿ ಹೈದರಾಬಾದ್ನ ಓಝೋನ್ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಬೆಂಗಳೂರಿಗೆ ವಿಶ್ವನಾಥ್ ಅವರನ್ನ ಕರೆತರಲು ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಬೆಂಗಳೂರಿನಲ್ಲಿರುವಂತಹ ಜಯದೇವ ಆಸ್ಪತ್ರೆಗೆ ಕರೆತಂದು ಅಲ್ಲಿ ಚಿಕಿತ್ಸೆಯನ್ನ ಕೊಡಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಏರ್ ಆಂಬ್ಯುಲೆನ್ಸ್ ಮೂಲಕ ಕರೆತರಲು ಈಗ ಆಲ್ರೆಡಿ ಚಿಂತನೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಜೆಡಿಎಸ್ನ ರಾಜ್ಯಾಧ್ಯಕ್ಷರಾಗಿರುವಂತಹ ಎಚ್ ವಿಶ್ವನಾಥ್ ಅವರನ್ನ ಡಾಕ್ಟರ್ ಮಂಜುನಾಥ್ ಸಲಹೆಯಂತೆ ಬೆಂಗಳೂರಿಗೆ 2 ಗಂಟೆಯ ಒಳಗೆ ಬೆಂಗಳೂರಿಗೆ ಅವರನ್ನ ಕರೆತರುವಂತಹ ಸಾಧ್ಯತೆ ಇರುವಂತದ್ದು. ನ್ಯೂಸ್ 18ಗೆ ವಿಶ್ವನಾಥ್ ಅವರ ಪುತ್ರ ಅಮಿತ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಇದರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರ ಸಲಹೆಯಂತೆ ಬೆಂಗಳೂರಿಗೆ ಅವರನ್ನ ಕರ್ಕೊಂಡ್ ಬರಲಾಗುತ್ತೆ. 2 ಗಂಟೆಯೊಳಗೆ ಬೆಂಗಳೂರಿಗೆ ಬರಲಿದ್ದಾರೆ ಎಚ್ ವಿಶ್ವನಾಥ್ ಅವರು. ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ವಿಶ್ವನಾಥ್ ಅವರ ಮಗ ಅಮಿತ್ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಅಮಿತ್ ಅವರೇ. ನಮಸ್ಕಾರ. ಹೇಳಿ. ಹೇಗಿದ್ದಾರೆ ವಿಶ್ವನಾಥ್ ಅವರೀಗ? ಆರೋಗ್ಯವಾಗಿದ್ದಾರೆ. ಯಾವಾಗ ಬೆಂಗಳೂರಿಗೆ ಕರ್ಕೊಂಡ್ ಬರ್ತಾ ಇದ್ದೀರಾ? ನಾಳೆ ಬರ್ತಾರೆ. ಆರಾಮಾಗಿದೆ. ನಾಳೆ ಅಲ್ಲ, ಇವತ್ತು ಕರ್ಕೊಂಡ್ ಬರುವಂತ ಚಾನ್ಸಸ್ ಇಲ್ವಾ? ಇಲ್ಲ ಇಲ್ಲ, ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂದ್ಬಿಟ್ಟು ಡಾಕ್ಟರ್ ಸಜೆಸ್ಟ್ ಮಾಡಿದ್ದಾರೆ. ನಾಳೆ ಬರ್ತಾರೆ. ಆರಾಮಾಗಿದ್ದಾರೆ. ಈ ಫೈಲ್ ಓಕೆ. ಏರ್ ಆಂಬ್ಯುಲೆನ್ಸ್ ಮುಖಾಂತರ ಎಚ್ ವಿಶ್ವನಾಥ್ ಅವರನ್ನ ಕರ್ಕೊಂಡ್ ಬರ್ತಾರೆ ಅಂತ ಹೇಳ್ತಾ ಇದ್ರು. ಅಯ್ಯೋ ಇಲ್ಲ, ಅವೆಲ್ಲ ಸುಳ್ಳು. ಅವ್ರು ಆರಾಮಾಗಿದ್ದಾರೆ, ರೆಸ್ಟ್ ತಗೋತಾರೆ. ನಾಳೆ ಬರ್ತಾರೆ. ಯಾವುದೇ ರೀತಿಯಾದಂತ ಪ್ರಾಬ್ಲಮ್ಸ್ ಇಲ್ಲ? ಏನಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಅಮಿತ್ ಅವರೇ. ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಾರೆ. ಎಸ್, ಇದು ಅಮಿತ್ ಅವರ ಮಾತು. ಎಚ್ ವಿಶ್ವನಾಥ್ ಅವರ ಮಗ ಅವರು ಹೇಳ್ತಾ ಇದ್ದಾರೆ, ನಾಳೆ ಕರ್ಕೊಂಡ್ ಬರ್ತೀವಿ, ಯಾವುದೇ ರೀತಿಯಾದಂತ ಪ್ರಾಬ್ಲಮ್ಸ್ ಇಲ್ಲ, ಯಾವುದೇ ಏರ್ ಆಂಬ್ಯುಲೆನ್ಸ್ ಅಲ್ಲೂ ಕೂಡ ಕರ್ಕೊಂಡ್ ಬರ್ತಾ ಇಲ್ಲ ಅಂತ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಮಿತ್ ಅವರೇ, ನಾನು ಈಗಷ್ಟೇ ಮಾತನಾಡಿ ಕೇಳಿದ್ದೀನಿ, ಆರಾಮಾಗಿದ್ದಾರೆ, ಅಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ, ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಸ್ವಲ್ಪ ಮಟ್ಟಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು, ಹೌದು, ಆದರೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಇಲ್ಲ. ಬಟ್ ರೆಸ್ಟ್ ತಗೊಳ್ತಾ ಇದ್ದಾರೆ, ಅಲ್ಲಿ ನಾಳೆ ಬರ್ತಾರೆ ಅಂತ ಹೇಳ್ತಾರೆ. ಜೆಡಿಎಸ್ನ ರಾಜ್ಯಾಧ್ಯಕ್ಷರಾಗಿರುವಂತಹ ಎಚ್ ವಿಶ್ವನಾಥ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಷ್ಟೇ ಎಚ್ ವಿಶ್ವನಾಥ್ ಅವರ ಮಗ ಅಮಿತ್ ಅವರು ಮಾತನಾಡ್ತಾ ಸ್ಪಷ್ಟಪಡಿಸ್ತಾ ಇದ್ರು, ಯಾವುದೇ ರೀತಿಯಾದಂತ ತೊಂದರೆ ಈಗ ಆಗಿಲ್ಲ, ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ಅವರು ಓಝೋನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ, ಇವತ್ತು ಅಲ್ಲೇ ಇರ್ತಾರೆ, ಅಲ್ಲೇ ಚಿಕಿತ್ಸೆಯನ್ನ ಮುಂದುವರಿಸಲಾಗುತ್ತೆ ಅಂತ ಕೂಡ ಹೇಳಿದ್ರು. ಇನ್ನು ಎಚ್ ವಿಶ್ವನಾಥ್ ಅವರ ಆರೋಗ್ಯದ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಲಾಗಿದೆ. ಆರೋಗ್ಯದ ಬಗ್ಗೆ ಡಾಕ್ಟರ್ ಮಂಜುನಾಥ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಜಯದೇವ ಹೃದ್ರೋಗ ಸಂಸ್ಥೆ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ಮಾತನಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಎಚ್ ವಿಶ್ವನಾಥ್ ಅವರಿಗೆ ಲಘು ಹೃದಯಾಘಾತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಈಗ ಚಿಕಿತ್ಸೆ ಮುಂದುವರಿಸಲಾಗಿದೆ. ಇನ್ನು 7-8 ವರ್ಷಗಳಿಂದ ಒಂದು ರಕ್ತನಾಳದಲ್ಲಿ ಬ್ಲಾಕೇಜ್ ಆಗಿದೆ, ಔಷಧ ಕೊಟ್ಟು ಚಿಕಿತ್ಸೆಯನ್ನ ನೀಡ್ತಾ ಇದ್ವಿ ಅಂತ ಕೂಡ ಡಾಕ್ಟರ್ ಮಂಜುನಾಥ್ ಅವರು ಸ್ಪಷ್ಟಪಡಿಸಿದ್ದಾರೆ. ವಿಶ್ವನಾಥ್ ಆರೋಗ್ಯದ ಬಗ್ಗೆ ಡಾಕ್ಟರ್ ಮಂಜುನಾಥ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇಲ್ಲಿ 7-8 ತಿಂಗಳಿಂದ ಸ್ವಲ್ಪ ಬ್ಲಾಕೇಜ್ ಇತ್ತು, ಅದ್ರ ಬಗ್ಗೆ ಚಿಕಿತ್ಸೆಯನ್ನ ಕೂಡ ನೀಡ್ತಾ ಇದ್ವಿ. ರಕ್ತನಾಳ ತುಂಬಾ ಚಿಕ್ಕದಿದ್ದಾಗ ಆಂಜಿಯೋಪ್ಲಾಸ್ಟಿಯನ್ನ ಕೂಡ ಅಸಾಧ್ಯ ಈ ಒಂದು ಸಂದರ್ಭದಲ್ಲಿ ಮಾಡುವುದಕ್ಕೆ. ನಿನ್ನೆ ವಿಶ್ವನಾಥ್ರಿಗೆ ಲಘು ಹೃದಯಾಘಾತವಾಗಿದೆ, ಸದ್ಯಕ್ಕೆ ಅವರ ಆರೋಗ್ಯ ಸ್ಥಿರವಾಗಿದೆ ಅಂತ ಕೂಟ ಇಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ನ್ಯೂಸ್ 18 ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ಹೈದರಾಬಾದ್ನಿಂದ ಜಯದೇವ ಆಸ್ಪತ್ರೆಗೆ ಬರಲಿದ್ದಾರೆ. ಜಯದೇವ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದೇವೆ ಅಂತ ನ್ಯೂಸ್ 18ಗೆ ಜಯದೇವ ಹೃದ್ರೋಗ ಆಸ್ಪತ್ರೆಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ CN ಮಂಜುನಾಥ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಜನಾರ್ದನ್ ಹೆಬ್ಬಾರ್, ನಾಳೆ ವಿಶ್ವನಾಥ್ ಅವರು ಬರಲಿದ್ದಾರಂತೆ ಬೆಂಗಳೂರಿಗೆ. ಈಗಷ್ಟೇ ಅಮಿತ್ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತಾ ಇದ್ರು. ಎಷ್ಟೊತ್ತಿಗೆ ಬರ್ತಾರೆ? ಸೀದಾ ಬಂದು ಜಯದೇವ ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನು ಪಡ್ಕೊಳ್ತಾರಾ, ಅಲ್ಲೇ ಅಡ್ಮಿಟ್ ಆಗ್ತಾರಾ? ಖಂಡಿತ ಪ್ರತಿ, ಆದ್ರೆ ನಿನ್ನೆ ರಾತ್ರಿ ಇವರಿಗೆ ಒಂದು ಈ ತರ ಆಗಿದೆ, ಲಘು ಹೃದಯಾಘಾತ ಆಗಿದೆ. ತಕ್ಷಣನೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ.
ನಿನ್ನೆ ಮಧ್ಯಾಹ್ನ ಅಷ್ಟೊತ್ತಿಗೆ ಅವ್ರು ಹೊರಟಿದ್ರು, ಬೆಂಗಳೂರಿಂದ ಹೈದರಾಬಾದಿಗೆ ಹೊರಟಿದ್ರು. ಅಲ್ಲಿ ಅವ್ರದ್ದೇ ಸಮುದಾಯದ ಒಂದು ಅವರಿಗೆ ಅಲ್ಲಿ MLC ಅನ್ನು ಮಾಡ್ತಿದ್ರು. MLC ಆಗಿ ಮಾಡಿದ್ದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸುವಂತ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಇದ್ದಂತ ಸಂದರ್ಭದಲ್ಲಿ ಇವರಿಗೆ ಲಘುವಾಗಿ ಎದೆನೋವು ಶುರುವಾಗಿದೆ. ಆ ನಂತರದಲ್ಲಿ ತಕ್ಷಣ ವಿಶ್ರಾಂತಿಗೆ ಬಂದ್ರು. ಆಗ ಲಘು ಹೃದಯಾಘಾತ ಆಗಿದೆ. ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಚಿಕಿತ್ಸೆಯನ್ನು ಕೂಡ ಕೊಡಿಸಿದ್ದಾರೆ. ಈಗ ಸದ್ಯಕ್ಕೆ ಚಿಕಿತ್ಸೆ ಮುಂದುವರೆದಿದೆ, ಚೇತರಿಸಿಕೊಂಡಿದ್ದಾರೆ. ಬೆಳಿಗ್ಗೆ ಎದ್ದು ಇಡ್ಲಿಯನ್ನು ಕೂಡ ತಿಂದಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ. ಯಾವುದೇ ಸಮಸ್ಯೆ ಇಲ್ಲ. ಈಗ ಆದಾಗ್ಯೂ ಸಹಿತ ಇನ್ನಷ್ಟು ಚಿಕಿತ್ಸೆ ಅವಶ್ಯಕತೆ ಇದೆ ಅಂತ ಹೇಳಿ ತಿಳಿಸಿದಂತ ಹಿನ್ನೆಲೆಯಲ್ಲಿ ಡಾಕ್ಟರ್ ಮಂಜುನಾಥ್ ಜೊತೆಯನ್ನು ಕೂಡ ಮಾತುಕತೆಯನ್ನ ಮಾಡಿದ್ದಾರೆ. ಅಲ್ಲಿ ಇವತ್ತು ಸಂಜೆ 7:45 ಬರೋ ಸಾಧ್ಯತೆ ಇದೆ, ಇಲ್ಲಾಂದ್ರೆ ನಾಳೆ ಬೆಳಿಗ್ಗೆ ಬರಬಹುದು. ನೇರವಾಗಿ ಜಯದೇವ್ ಹಾಸ್ಪಿಟ್ಲಿಗೆ ಬಂದು ಈಗಷ್ಟೇ ಅಮಿತ್ ಅವರು ಕೂಡ ಅವರ ಮಗ ಸ್ಪಷ್ಟಪಡಿಸಿದ್ರು, ನಾಳೆ ಕರ್ಕೊಂಡ್ ಬರ್ತಾ ಇದೀವಿ, ವೈದ್ಯರು ರೆಸ್ಟ್ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ರು. ಅವ್ರೇನಾದ್ರು ಅಲ್ಲಿಗೆ ಹೋಗ್ತಾ ಇದ್ದಾರಾ ಇವಾಗ ಅಮಿತ್ ಅವರು? ಹೌದು, ಅವರು ಹೈದರಾಬಾದಿಗೆ ತೆರಳುತ್ತಾ ಇದ್ದಾರೆ. ಅಲ್ಲಿ ಹೋಗಿ ಅವ್ರ ಜೊತೆ ಅಲ್ಲಿ ಚಿಕಿತ್ಸೆ ನಡೀತಾ ಇದೆ. ಆ ಕಾರಣಕ್ಕಾಗಿ ಅಲ್ಲಿ ಅವರ ಆರೋಗ್ಯವನ್ನು ಗಮನಿಸಿ ಇವತ್ತು ಸಂಜೆನ ಅಥವಾ ನಾಳೆ ಅಂತ, ಯಾಕಂದ್ರೆ ಅಲ್ಲಿ ಜೊತೆಲಿದ್ದವರ ಹತ್ರ ಮಾತಾಡಿದಂತ ಸಂದರ್ಭದಲ್ಲಿ ಇವತ್ತು ಸಂಜೆ 7:45 ಫ್ಲೈಟಿಗೆ ಬರ್ತೀವಿ, ಸಮಸ್ಯೆ ಇಲ್ಲ ಅಂತ ಮಾತನ್ನ ಹೇಳಿದ್ರು. ಆ ನಂತರದಲ್ಲಿ ಚಿಕಿತ್ಸೆಯನ್ನ ಗಮನಿಸಿ ಮತ್ತು ವೈದ್ಯರು ಅವ್ರಿಗೆ ವಿಶ್ರಾಂತಿ ಹೇಳುವಂತ ಹಿನ್ನೆಲೆಯಲ್ಲಿ ನಾಳೆ ಅವ್ರನ್ನ ಕರ್ಕೊಂಡ್ ಬರುವಂತ ಸಾಧ್ಯತೆನೂ ಕೂಡ ಆತರನು ಕೂಡ ಇದೆ. ಹೆಚ್ಚಿನ ವಿಶ್ರಾಂತಿ ಬೇಕು, ಇವತ್ತು ನೈಟ್ ಫುಲ್ ವಿಶ್ರಾಂತಿ ಮಾಡ್ಕೊಳ್ಳಿ, ನಂತರದಲ್ಲಿ ನಾಳೆ ಕರ್ಕೊಂಡ್ಬಂದು ಜಯದೇವ್ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ನಂತರ ಅವ್ರ ಪರೀಕ್ಷೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಸದ್ಯಕ್ಕೆ ಅವ್ರಲ್ಲಿ ವಿಚಾರಿಸಿದಾಗ ಜೊತೆಲಿದ್ದವ್ರನ್ನ ಕೇಳಿದಾಗ ಯಾವುದೇ ಸಮಸ್ಯೆ ಎಲ್ಲ ಚೇತರಿಸಿಕೊಂಡಿದ್ದಾರೆ. ನಿನ್ನೆ ಒಂದು ಸ್ವಲ್ಪ ಸಮಸ್ಯೆ ಆಗಿತ್ತು, ಈಗ ವೈದ್ಯರು ವಿಶ್ರಾಂತಿ ಹೇಳಿದ್ದಾರೆ, ಚಿಕಿತ್ಸೆ ಎಲ್ಲ ಕೊಟ್ಟಿದ್ದಾರೆ, ಸಮಸ್ಯೆ ಇಲ್ಲ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಪೃಥ್ವಿ. ಓಕೆ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ನಿಮ್ಮೆಲ್ಲ